ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಗಲಾಟೆ ಜೋರಾಗಿರುವಂತದ್ದು ಇಷ್ಟೊಂದು ಅಸಮಾಧಾನ ಇತ್ತು ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸೋದು ಸರಿಯಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಗೌಡ ಕಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಕೇಳು ಮಟ್ಟದ ಆರೋಪ ಪ್ರತ್ಯಾರೋಪವನ್ನ ಮಾಡಲಾಗಿದೆ. ಸತೀಶ್ ಮತ್ತು ಕತ್ತಿ ಬೆಂಬಲಿಗರ ವಾಗ್ವಾದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಹಾಗೂ ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜು ಗೌಡ ಕಾಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗಲಾಟೆಯಾಗಿ ಹೋಯಿತು, ಗೊಂದಲ ಸೃಷ್ಟಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇಷ್ಟೊಂದು ಪ್ರತಿಷ್ಠೆಯಾಗಿ ಕತ್ತಿ ಹಾಗೂ ಜಾರಕಿಹೊಳಿ ತೆಗೆದುಕೊಂಡ್ರು ಗೊತ್ತಾಗ್ತಾ ಇಲ್ಲ. ಬಹಳ ಗೊಂದಲದಲ್ಲಿಯೇ ಈ ಚುನಾವಣೆಯನ್ನ ಮಾಡಲಾಯಿತು. ಅದೇ ರೀತಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ಕೂಡ ಮುಂದುವರೆದಿದೆ. ಇಷ್ಟೊಂದು ಅಸಮಾಧಾನ, ಆಕ್ರೋಶ ಸರಿಯಲ್ಲ. ಕೀಳುಮಟ್ಟದ ಆರೋಪ ಪ್ರತ್ಯಾರೋಪವನ್ನ ಮಾಡಲಾಗಿದೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದುವರೆಗೆ ಅದ ಒಂದು ಪ್ರೈವೇಟ್ ಸೆಕ್ಟರ್ ಇದೆ ಎಲೆಕ್ಟ್ರಿಸಿಟಿ ಅಂತೇಳಿ ನಮಗಿಡ ದಿವಸ ಗೊತ್ತೇ ಇರಲಿಲ್ಲ. ಈಗ ಚುನಾವಣೆ ಆದ್ಮೇಲೆ ಗೊತ್ತಾಯಿತು. ಅದು ಆಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದಾಗಲಿ ಎರಡು ಕುಟುಂಬಗಳು ಯಾಕಷ್ಟು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾವು ಲಕ್ಷ್ಮಣ ಸವದಿಯವ್ರನ್ನ 35 ವರ್ಷದಿಂದ ನಾವು ನಮ್ಮ ತಾಲೂಕಿನ ನಿರ್ದೇಶಕರ ಹತ್ರವೇ ನೇಮಕ ಮಾಡಿ ಕಳಿಸ್ತಿದ್ವಿ. ಎಂದೂ ಎಲೆಕ್ಷನ್ ಆಗಿಲ್ಲ, ಅನ್ಅಪೋಸ್ ಮಾಡಿ ಕಳಿಸ್ತಾ ಇದ್ವಿ. ಈ ಸಲನೇ ಎಲ್ಲ ಇಡೀ ಜಿಲ್ಲೆದ 15 ತಾಲೂಕು ಆಗ್ತಾವೆ. ನಮ್ಮಲ್ಲಿ 5 ತಾಲೂಕು ಹೊಸವಾಗಿದ್ದಾವೆ. 10 ತಾಲೂಕಿನಿಂದ ಒಬ್ಬ ಪ್ರತಿನಿಧಿ ಹೋಗ್ತಿದ್ರು. ಆಮೇಲೆ ಅವಾಗೆಲ್ಲ ಕುರಿ ಉಣ್ಣೆ ನಿಗಮದಿಂದ, ಆಮೇಲೆ ಹಾಲು ಉತ್ಪಾದಕರಿಂದ, ಅರ್ಬನ್ ಬ್ಯಾಂಕ್ಗಳಿಂದ, ಆಮೇಲೆ ಈ TPMCದಿಂದ ಹಿಂಗೆಲ್ಲ ಹೋಗ್ತಿದ್ರು. ಅವತ್ತೆಲ್ಲ ಒಟ್ಟು ಕೂಡಿಸಿದ್ದಾರೆ. ಈಗ 15 ತಾಲೂಕಿನಿಂದ 15 ಜನ ಆರಿಸುವಂಥ ಪ್ರಕ್ರಿಯೆ ನಡೆದಿದೆ. ನನಗೇನದು ಇಷ್ಟು ಮೇಲೆ ಹಾಕ್ಕೊಂಡು ಚುನಾವಣೆ ಮಾಡುವಂಥದ್ದು ಏನು ಅದರಲ್ಲಿ ಅರ್ಥ ಇಲ್ಲ. ವೈಯಕ್ತಿಕ ನಿಂದನೆ, ಆರೋಪ ಪ್ರತ್ಯಾರೋಪ ರಾಜಕೀಯದಲ್ಲಿ ಈ ವ್ಯವಸ್ಥೆ ಆಗಬಾರ್ದು. ಇದು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿಕ್ಸೂಚಿ